ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕುರ್ಚಿ ಗುದ್ದಾಟದಿಂದ ಹಿಂದೆ ಸರಿದ್ರ ಮುಖ್ಯಮಂತ್ರಿಗಳು. ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡ್ತಾರಾ ಸಿದ್ದರಾಮಯ್ಯ? ಯಾವುದು ಶಾಶ್ವತ ಅಲ್ಲ ಅಂತ ಸಿಎಂ ಅವರು ದಿಢೀರ್ ಅಂತ ಹೇಳಿದ್ ಯಾಕೆ? ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನಾದ್ರೂ ತಿಳಿವು ಕೊಟ್ರ? ಹಾಗಿದ್ರೆ ಹೈಕಮಾಂಡ್ ಇಂದ ಏನಾದ್ರೂ ಸಂದೇಶ ಬಂದಿದೆಯಾ? ಕುರ್ಚಿ ಗುದ್ದಾಟದಿಂದ ಸದ್ಯಕ್ಕೆ ಹಿಂದೆ ಸರಿಯುವಂತ ಕೆಲಸ. ಹಾಗಿದ್ರೆ ಕುರ್ಚಿಯನ್ನ ಬಿಟ್ಟು ಕೊಡ್ತಾರಾ ಸಿದ್ದರಾಮಯ್ಯ? ಸಿಎಂ ಅವರು ದಿಢೀರಂತ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿಬಿಟ್ರು. ಈ ರೀತಿ ಮಾತಾಡಿದ್ ಯಾಕೆ? ಇನ್ನ ಮುಂದುವರೆದು ಸಿದ್ದರಾಮಯ್ಯ ಅವರು ಹೇಳಿರೋದು, ರಾಜಕೀಯ ನಮ್ಮಪ್ಪನ ಆಸ್ತಿ ಅಲ್ಲ, ಏನಾಗುತ್ತೋ ಆಗ್ಲಿ, ರಾಜಕೀಯ ಶಾಶ್ವತ ಅಲ್ಲ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮಾರ್ಮಿಕ ಮಾತಿದು. ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಸಿದ್ದರಾಮಯ್ಯ ಮಾತು ಸೆರೆಯಾಗಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಜೊತೆಗೆ ಸಿಎಂ ಮಾತಾಡ್ತಾ ಇದ್ದ ಟೈಮ್ನಲ್ಲಿ ಈ ರೀತಿ ಹೇಳಿರೋದು. ಡಿಸಿಎಂ ಭೇಟಿಯ ಬೆನ್ನಲ್ಲೇ ಸಿದ್ದರಾಮಯ್ಯ ಮನದಾಳದ ಮಾತು ಆಚೆ ಬಂದಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಸುರೇಶ್, ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂತಹ ಮಾತನ್ನ ನೋಡಿದರೆ ಯಾವುದೇ ರೀತಿಯ ಸಂದೇಶ ಬಂದಿದೆ ಅನ್ನುವಂಥದ್ದು ಒಂದು ಕಡೆ. ಹೈಕಮಾಂಡ್ ಹೇಳಿದರೆ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸುರೇಶ್ ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು ಯಾರೋ ಬೇಳೂರು ಗೋಪಾಲಕೃಷ್ಣ ಅವರ ಹತ್ರ ಏನಾಗುತ್ತೆ ಆಗ್ಲಿ, ಯಾವುದು ಶಾಶ್ವತ ಅಲ್ಲ ಅಂತ. ಏನಿದರ ಅರ್ಥ? ಶ್ರೀಪಾದ್ ಪಾಟೀಲ್, ಇವತ್ತು ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡುವಂತಹ ಒಂದು ಆಡಿಯೋ ಏನಿತ್ತು, ಅದು ಆ ಒಂದು ಪ್ರಸಂಗ ನಿಜಕ್ಕೂ ಕೂಡ ಯಾರು ಕೂಡ ಊಹೆಯನ್ನ ಮಾಡಿರಲಿಲ್ಲ. ಅಂತಹ ಒಂದು ಪ್ರಸಂಗಕ್ಕೆ ವಿಧಾನಸೌಧ ಪಶ್ಚಿಮ ದ್ವಾರ ಇವತ್ತು ಸಾಕ್ಷಿಯಾಗಿದ್ದು. ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಬೇಕು, ಅಧಿಕಾರವನ್ನು ಬಿಟ್ಟುಕೊಡಬೇಕು ಅಂತಕ್ಕಂತಹ ಒತ್ತಡಗಳು ಹೆಚ್ಚಾದ ಬೆನ್ನಲ್ಲೇನೆ ಸಿದ್ದರಾಮಯ್ಯ ಅವರು ಇವತ್ತು ಈ ಒಂದು ಮಾತನಾಡಿರ್ತಕ್ಕಂಥದ್ದು. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕುರ್ಚಿ ಗುದ್ದಾಟದಿಂದ ಹಿಂದೆ ಸರಿದ್ರ ಮುಖ್ಯಮಂತ್ರಿಗಳು. ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡ್ತಾರಾ ಸಿದ್ದರಾಮಯ್ಯ? ಯಾವುದು ಶಾಶ್ವತ ಅಲ್ಲ ಅಂತ ಸಿಎಂ ಅವರು ದಿಢೀರ್ ಅಂತ ಹೇಳಿದ್ ಯಾಕೆ? ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನಾದ್ರೂ ತಿಳಿವು ಕೊಟ್ರ? ಹಾಗಿದ್ರೆ ಹೈಕಮಾಂಡ್ ಇಂದ ಏನಾದ್ರೂ ಸಂದೇಶ ಬಂದಿದೆಯಾ? ಕುರ್ಚಿ ಗುದ್ದಾಟದಿಂದ ಸದ್ಯಕ್ಕೆ ಹಿಂದೆ ಸರಿಯುವಂತ ಕೆಲಸ. ಹಾಗಿದ್ರೆ ಕುರ್ಚಿಯನ್ನ ಬಿಟ್ಟು ಕೊಡ್ತಾರಾ ಸಿದ್ದರಾಮಯ್ಯ? ಸಿಎಂ ಅವರು ದಿಢೀರಂತ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿಬಿಟ್ರು. ಈ ರೀತಿ ಮಾತಾಡಿದ್ ಯಾಕೆ? ಇನ್ನ ಮುಂದುವರೆದು ಸಿದ್ದರಾಮಯ್ಯ ಅವರು ಹೇಳಿರೋದು, ರಾಜಕೀಯ ನಮ್ಮಪ್ಪನ ಆಸ್ತಿ ಅಲ್ಲ, ಏನಾಗುತ್ತೋ ಆಗ್ಲಿ, ರಾಜಕೀಯ ಶಾಶ್ವತ ಅಲ್ಲ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮಾರ್ಮಿಕ ಮಾತಿದು. ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಸಿದ್ದರಾಮಯ್ಯ ಮಾತು ಸೆರೆಯಾಗಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಜೊತೆಗೆ ಸಿಎಂ ಮಾತಾಡ್ತಾ ಇದ್ದ ಟೈಮ್ನಲ್ಲಿ ಈ ರೀತಿ ಹೇಳಿರೋದು. ಡಿಸಿಎಂ ಭೇಟಿಯ ಬೆನ್ನಲ್ಲೇ ಸಿದ್ದರಾಮಯ್ಯ ಮನದಾಳದ ಮಾತು ಆಚೆ ಬಂದಿದೆ.
ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಸುರೇಶ, ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂತಹ ಮಾತನ್ನ ನೋಡಿದರೆ ಯಾವುದೇ ರೀತಿಯ ಸಂದೇಶ ಬಂದಿದೆ ಅನ್ನುವಂಥದ್ದು ಒಂದು ಕಡೆ, ಹೈಕಮಾಂಡ್ ಹೇಳಿದರೆ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋದು ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ಸುರೇಶ್ ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು ಯಾರೋ ಬೇಳೂರು ಗೋಪಾಲಕೃಷ್ಣ ಅವರ ಹತ್ರ ಏನಾಗುತ್ತೆ ಆಗ್ಲಿ, ಯಾವುದು ಶಾಶ್ವತ ಅಲ್ಲ ಅಂತ. ಏನಿದರ ಅರ್ಥ? ಶ್ರೀಪಾದ್ ಪಟೇಲ್ ಇವತ್ತು ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡುವಂತಹ ಒಂದು ಆಡಿಯೋ ಏನಿತ್ತು, ಅದು ಆ ಒಂದು ಪ್ರಸಂಗ ನಿಜಕ್ಕೂ ಕೂಡ ಯಾರು ಕೂಡ ಊಹೆಯನ್ನ ಮಾಡಿರಲಿಲ್ಲ. ಅಂತಹ ಒಂದು ಪ್ರಸಂಗಕ್ಕೆ ವಿಧಾನಸೌಧ ಪಶ್ಚಿಮ ದ್ವಾರ ಇವತ್ತು ಸಾಕ್ಷಿಯಾಗಿದ್ದು, ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಬೇಕು, ಅಧಿಕಾರವನ್ನು ಬಿಟ್ಟುಕೊಡಬೇಕು ಅಂತಕ್ಕಂತಹ ಒತ್ತಡಗಳು ಹೆಚ್ಚಾದ ಬೆನ್ನಲ್ಲೇನೆ ಸಿದ್ದರಾಮಯ್ಯ ಅವರು ಇವತ್ತು ಈ ಒಂದು ಮಾತನಾಡಿರ್ತಕ್ಕಂಥದ್ದು. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕುರ್ಚಿ ಗುದ್ದಾಟದಿಂದ ಹಿಂದೆ ಸರಿದ್ರ ಮುಖ್ಯಮಂತ್ರಿಗಳು. ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡ್ತಾರಾ ಸಿದ್ದರಾಮಯ್ಯ? ಯಾವುದು ಶಾಶ್ವತ ಅಲ್ಲ ಅಂತ ಸಿಎಂ ಅವರು ದಿಢೀರ್ ಅಂತ ಹೇಳಿದ್ ಯಾಕೆ? ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನಾದ್ರೂ ಸುಳಿವು ಕೊಟ್ರ? ಹಾಗಿದ್ರೆ ಹೈಕಮಾಂಡ್ ಇಂದ ಏನಾದ್ರೂ ಸಂದೇಶ ಬಂದಿದೆಯಾ? ಕುರ್ಚಿ ಗುದ್ದಾಟದಿಂದ ಸದ್ಯಕ್ಕೆ ಹಿಂದೆ ಸರಿಯುವಂತ ಕೆಲಸ. ಹಾಗಿದ್ರೆ ಕುರ್ಚಿಯನ್ನ ಬಿಟ್ಟು ಕೊಡ್ತಾರಾ ಸಿದ್ದರಾಮಯ್ಯ? ಸಿಎಂ ಅವರು ದಿಢೀರಂತ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿಬಿಟ್ರು. ಈ ರೀತಿ ಮಾತಾಡಿದ್ ಯಾಕೆ? ಇನ್ನ ಮುಂದುವರೆದು ಸಿದ್ದರಾಮಯ್ಯ ಅವರು ಹೇಳಿರೋದು, ರಾಜಕೀಯ ನಮ್ಮಪ್ಪನ ಆಸ್ತಿ ಅಲ್ಲ, ಏನಾಗುತ್ತೋ ಆಗ್ಲಿ, ರಾಜಕೀಯ ಶಾಶ್ವತ ಅಲ್ಲ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮಾರ್ಮಿಕ ಮಾತಿದು. ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಸಿದ್ದರಾಮಯ್ಯ ಮಾತು ಸೆರೆಯಾಗಿದೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಜೊತೆಗೆ ಸಿಎಂ ಮಾತಾಡ್ತಾ ಇದ್ದ ಟೈಮ್ನಲ್ಲಿ ಈ ರೀತಿ ಹೇಳಿರೋದು. ಡಿಸಿಎಂ ಭೇಟಿಯ ಬೆನ್ನಲ್ಲೇ ಸಿದ್ದರಾಮಯ್ಯ ಮನದಾಳದ ಮಾತು ಆಚೆ ಬಂದಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಸುರೇಶ, ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂತಹ ಮಾತನ್ನ ನೋಡಿದರೆ ಯಾವುದೇ ರೀತಿಯ ಸಂದೇಶ ಬಂದಿದೆ ಅನ್ನುವಂಥದ್ದು ಒಂದು ಕಡೆ, ಹೈಕಮಾಂಡ್ ಹೇಳಿದರೆ ಡಿಕೆಶಿ ಸಿಎಂ ಆಗ್ತಾರೆ ಅನ್ನೋದು ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ಸುರೇಶ್ ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು ಯಾರೋ ಬೇಳೂರು ಗೋಪಾಲಕೃಷ್ಣ ಅವರ ಹತ್ರ ಏನಾಗುತ್ತೆ ಆಗ್ಲಿ, ಯಾವುದು ಶಾಶ್ವತ ಅಲ್ಲ ಅಂತ. ಏನಿದರ ಅರ್ಥ? ಶ್ರೀಪಾದ್ ಪಟೇಲ್ ಇವತ್ತು ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಬೇಳೂರು ಗೋಪಾಲಕೃಷ್ಣ ಅವರು ಮಾತನಾಡುವಂತಹ ಒಂದು ಆಡಿಯೋ ಏನಿತ್ತು, ಅದು ಆ ಒಂದು ಪ್ರಸಂಗ ನಿಜಕ್ಕೂ ಕೂಡ ಯಾರು ಕೂಡ ಊಹೆಯನ್ನ ಮಾಡಿರಲಿಲ್ಲ. ಅಂತಹ ಒಂದು ಪ್ರಸಂಗಕ್ಕೆ ವಿಧಾನಸೌಧ ಪಶ್ಚಿಮ ದ್ವಾರ ಇವತ್ತು ಸಾಕ್ಷಿಯಾಗಿದ್ದು, ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಬೇಕು, ಅಧಿಕಾರವನ್ನು ಬಿಟ್ಟುಕೊಡಬೇಕು ಅಂತಕ್ಕಂತಹ ಒತ್ತಡಗಳು ಹೆಚ್ಚಾದ ಬೆನ್ನಲ್ಲೇನೆ ಸಿದ್ದರಾಮಯ್ಯ ಅವರು ಇವತ್ತು ಈ ಒಂದು ಮಾತನಾಡಿರ್ತಕ್ಕಂಥದ್ದು.